ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಯಾವುದೋ ಕೆಲಸದ ಒತ್ತಡದಿಂದ ತುಂಬ ಆಯಾಸವಾಗ್ತಕ್ಕಂತಹ ದಿವಸ. ಇದರ ಜೊತೆಯಲ್ಲಿ ಮಾನಸಿಕವಾಗಿ ನಿಮಗೆ ಏನೋ ಸಮಸ್ಯೆ, ಅದು ಗೊತ್ತಾಗದೇ ಇರತಕ್ಕಂತಹದ್ದು, ಹೇಳಿಕೊಳ್ಳಿಕ್ಕೆ ಗೊತ್ತಾಗ್ತಾ ಇಲ್ಲ, ಅನುಭವಿಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಇಂತಹ ಪರಿಸ್ಥಿತಿಯನ್ನು ನೋಡಬೇಕಾದಂತಹ ದಿವಸ. ನಿಮ್ಮೆಲ್ಲ ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಬೇರೆಯವರ ಅವಲಂಬನೆ ಬೇಕಾಗುತ್ತೆ. ಮಾನಸಿಕವಾಗಿ ನಿಮಗೆ ಸರಿ ಇಲ್ಲ, ದೈಹಿಕವಾಗಿಯೂ ಕೂಡ ಸಮಸ್ಯೆಯಲ್ಲಿದ್ದೀರಿ. ನಿಮ್ಮ ಕೆಲಸಗಳಾಗಬೇಕು, ಹೇಗಾಗಬೇಕು? ಬೇರೆಯವರಿಂದಲೇ ಆಗಬೇಕು, ಬೇರೆಯವರನ್ನ ಆಶ್ರಯ ಮಾಡಿಕೊಂಡೇ ಆಗಬೇಕಾದಂತಹದ್ದು. ನಿದ್ದೆಯ ಅಭಾವದಿಂದ, ನಿದ್ರಾಹೀನತೆಯಿಂದ, ನಿದ್ರೆಯ ಕೊರತೆಯಿಂದ ಆರೋಗ್ಯದಲ್ಲಿ ದೊಡ್ಡ ವ್ಯತ್ಯಾಸವನ್ನು ಮಾಡಿಕೊಳ್ತೀರಿ. ಅದು ನಿಮಗೆ ದೊಡ್ಡದಾದ ಪರಿಣಾಮವನ್ನು ಕೆಟ್ಟದಾಗಿ ಬೀರ್ತಕ್ಕಂಥದ್ದಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡೋದಕ್ಕೆ ಹೋಗಿ ನಷ್ಟವನ್ನು ಅನುಭವಿಸ್ತೀರಿ. ಯಾವುದು ಯೋಗ್ಯವೋ ಆ ಕೆಲಸವನ್ನು ಮಾತ್ರ ಮಾಡಬೇಕಾದಂಥದ್ದು. ಹೊಸತಾಗಿ ಮಾಡ್ತಕ್ಕಂಥದ್ದನ್ನು ಅನುಭವದ ಮೇರೆಗೆ ನೀವು ಪ್ರಾರಂಭ ಮಾಡಬೇಕೇ ಹೊರತು ಹೊಸತಾಗಿ ಪ್ರಯೋಗವನ್ನು ಮಾಡಿ ನಷ್ಟವನ್ನು ಅನುಭವಿಸುವಂಥದ್ದು ಬುದ್ಧಿವಂತರ ಲಕ್ಷಣ ಅಲ್ಲ. ಆದರೆ ನೀವು ಆ ಕೆಲಸವನ್ನು ಮಾಡಿ ನಷ್ಟಕ್ಕೆ ಕಾರಣರಾಗ್ತೀರಿ. ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ನಿಮಗೆ ದೊರೆಯುವಂಥದ್ದಾಗತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮನಸ್ಸಿಗೆ ಏನೋ ಒಂದು ರೀತಿಯ ಆನಂದ, ಸಂತೋಷದಿಂದ, ಉತ್ಸಾಹದಿಂದ ನಿಮ್ಮ ಕೆಲಸದಲ್ಲಿ ಭಾಗಿಗಳಾಗತಕ್ಕಂತಹ, ಆ ಕೆಲಸವನ್ನು ಮಾಡಿ ಪೂರೈಸ್ತಕ್ಕಂತಹ ವಿಚಾರಕ್ಕೆ ಮನಸ್ಸನ್ನು ಕೆಡಿಸ್ಕೊಳ್ತಕ್ಕಂಥದ್ದು. ಬಹಳ ದಿನದಿಂದ ವೈವಾಹಿಕ ವಿಚಾರದಲ್ಲಿ ಇದ್ದಂತಹ ಸಮಸ್ಯೆಗಳು ಒಂದು ಸ್ವಲ್ಪ ದೂರವಾಗ್ತಕ್ಕಂಥದ್ದು, ಏನೋ ಒಂದು ರೀತಿಯ ತಿಳಿಯಾದಂತಹ ವಾತಾವರಣ ಅಲ್ಲಿ ಬರುವಂಥದ್ದು ಆಗಬಹುದು ಅಂತ ಅರ್ಥ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅಸಾಧ್ಯ ಸಾಧಕ ಸ್ವಾಮಿನ್ನ ಅಸಾಧ್ಯಂ ತವ ಕಿಂಬದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ವೃಷಭ ರಾಶಿ. ಹಿರಿಯರು ಮತ್ತು ಮಕ್ಕಳಿಗೆ ಮನೆಯಲ್ಲಿ ಒಂದು ರೀತಿಯ ಸಮಾಧಾನ ಇರೋದಿಲ್ಲ. ಅದಕ್ಕೆ ಕಾರಣ ನೀವು ಅನ್ನುವಂಥದ್ದಾಗತ್ತೆ. ನಿಮ್ಮ ನಡವಳಿಕೆಯಿಂದ, ನಿಮ್ಮ ಮಾತಿನಿಂದ, ನಿಮ್ಮ ಇರುವಿಕೆಯಿಂದ, ಅಂದರೆ ಇರುವಿಕೆ ಅಂತಂದರೆ ಅಪಾರ್ಥ ಅಲ್ಲ, ಮನೆಯಲ್ಲಿ ನೀವು ಹೀಗಿದ್ದಿರಲ್ಲ ಅನ್ನುವಂತಹ ವಿಚಾರದಿಂದ ದೊಡ್ಡವರು ಬೇಸರ ಪಟ್ಕೊಳ್ತಾರೆ, ಚಿಕ್ಕ ಮಕ್ಕಳಿಗೂ ಕೂಡ ಬೇಸರವಾಗುತ್ತೆ. ಇಂತಹ ಒಂದು ಪರಿಸ್ಥಿತಿ ಇರುತ್ತೆ. ಅಭ್ಯಾಸ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳು ಒಂದು ಹಂತ ಮೇಲಕ್ಕೇರ್ತಕ್ಕಂತಹ ಯೋಗ, ಅಂದರೆ ನಿಮ್ಮ ಪರಿಶ್ರಮ ಏನಿದೆ ಅದು ಫಲವನ್ನು ಕೊಡ್ತಾ ಇದೆ, ಹಾಗೇ ಮುಂದುವರ್ಕೊಂಡು ಹೋಗಬೇಕು ಅನ್ನುವಂಥದ್ದಾಗತ್ತೆ. ಮಾತಿನ ಭರದಲ್ಲಿ ಅನಗತ್ಯವಾದಂತಹ ವಿಚಾರಕ್ಕೆ ಸಿಗ ಹಾಕ್ಕೊಳ್ಬಾರ್ದು. ಯಾವುದೋ ಖುಷಿಯಲ್ಲಿ ಏನೋ ಮಾತಾಡ್ಬಿಡೋದು, ಅಂತಹ ಸಂದರ್ಭದಲ್ಲಿ ಬೇರೆಯವರು ಕಾಯ್ತಾ ಇದ್ದಂಥವ್ರು, ಅದನ್ನು ಬಹಳ ಸೂಕ್ಷ್ಮವಾಗಿ ಗ್ರಹಿಸ್ತಕ್ಕಂಥವ್ರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮನ್ನೇನೋ ಕೇಳೋದು, ಸಿಗ ಹಾಕಿಸುವಂಥದ್ದು ಆಗಿ ಹೋಗುತ್ತೆ. ವ್ಯಾಪಾರ ವ್ಯವಹಾರಕ್ಕೋಸ್ಕರವಾಗಿ ಸಾಲ ಮಾಡಬೇಕಾದಂತಹ ಪರಿಸ್ಥಿತಿ, ಇದರ ಅಗತ್ಯತೆ ಇದೆಯಾ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಮನಸ್ಸನ್ನು ಏಕೀಕರಿಸಿ ಓದಲಿಕ್ಕೆ ಅವಕಾಶಗಳಾಗ್ತಾ ಇಲ್ಲ. ಮನಸ್ಸು ಬೇರೆ ಬೇರೆ ಕಡೆ ಹೋಗ್ತಾ ಇದೆ. ಹೇಗೆ ನಿಮ್ಮ ಕರ್ತವ್ಯ ಓದುವುದಷ್ಟೇ ಅನ್ನುವ ಭಾವನೆ ಬರಬೇಕು. ನಿಮ್ಮ ಸ್ವಭಾವದಿಂದ ಸ್ಪರ್ಧಾತ್ಮಕವಾದಂತಹ ಜೀವನದಲ್ಲಿ ಹಿನ್ನಡೆಯಾಗುತ್ತೆ. ಯಾವುದೋ ಆಲಸ್ಯ ತೋರಿಸುವಂಥದ್ದು, ಯಾವುದೋ ಧೋರಣೆಯಿಂದ ಕೆಲಸ ಮಾಡುವಂಥದ್ದು, ಇವೆಲ್ಲ ಹಿನ್ನಡೆಗೆ ಕಾರಣ. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಗಣಪತಿಯನ್ನು ಪ್ರಾರ್ಥನೆ ಮಾಡುವಾಗ ಹೇಳಿಕೊಳ್ಳಬೇಕಾದಂತಹ ಶ್ಲೋಕ, ನಿಮ್ಮ ಸಮಯವನ್ನು ಆಧರಿಸಿ 21 ಬಾರಿ ಹೇಳಿಕೊಂಡ್ರೆ ಬಹಳ ಒಳ್ಳೆಯದಾಗಿರುತ್ತೆ. ನಮೋ ನಮೋ ಗಣೇಶಾಯ ವಿಘ್ನೇಶಾಯ ನಮೋ ನಮಃ ವಿನಾಯಕಾಯ ವೈತುಭ್ಯಂ ವಿಕೃತಾಯ ನಮೋ ನಮಃ. ಮಿಥುನ ರಾಶಿ. ಮನಸ್ಸು ವಿಕಾರ ಆಗದಲ್ಲೇ ಒಂದೇ ರೀತಿಯಲ್ಲಿ ಇರಬೇಕು. ಆಗ ಮಾತ್ರ ನೀವು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಕೆಲಸವನ್ನು ಆರಂಭ ಮಾಡಿದ್ದೀರೋ ಆ ಕೆಲಸದ ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ.
ಮನಸ್ಸೇ ಎಲ್ಲವುದಕ್ಕೂ ಕಾರಣ. ಇದನ್ನು ಶಾಸ್ತ್ರವೂ ಕೂಡ ಮತ್ತೆ ಮತ್ತೆ ಹೇಳ್ತಾ ಇರುತ್ತೆ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅನ್ನುವಂತಹ ಮಾತು. ಹಾಗಾಗಿ ಆ ಮನಸ್ಸು ಆದಷ್ಟು ಪರಿಶುದ್ಧವಾಗಿರಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗ ಮಾಡ್ತಕ್ಕಂತಹ ನೌಕರರಿಗೆ ಏನೋ ಒಂದು ರೀತಿಯ ಭಯ, ಉದ್ಯೋಗ ಎಲ್ಲಿ ನಷ್ಟ ಆಗಿಬಿಡುತ್ತೋ ಅನ್ನುವಂಥದ್ದು. ಪ್ರತಿ ಕ್ಷಣವೂ ಕೂಡ ಹೆದರಿಕೊಂಡೇ ಕೆಲಸ ಮಾಡಬೇಕಾದಂತಹ ಪರಿಸ್ಥಿತಿಯನ್ನು ನೋಡಬೇಕಾಗತ್ತೆ. ನಿಮ್ಮ ಮಾತಿನ ಬಗ್ಗೆ ಹಿಡ್ತಾ ಇರಬೇಕು. ಯಾವುದೋ ಒಂದು ಮಾತನ್ನು ಆಡಿದ ತಕ್ಷಣ ಆ ಮಾತೇ ನಿಮಗೆ ಕಂಟಕವಾಗಬಹುದು, ಆ ಮಾತಿನಿಂದಲೇ ನಿಮಗೆ ತೊಂದರೆ ಆಗ್ಬೋದು. ಇಲ್ಲಿಯವರೆಗೆ ನೀವು ಪಟ್ಟಂತಹ ಶ್ರಮಕ್ಕೆ ಯಾವುದೇ ರೀತಿಯ ಪ್ರತಿಫಲ ಸಿಕ್ಕದೇ ಇರಬಹುದು, ನಿಮಗೆ ಅವಮಾನವಾಗ್ಬೋದು, ಸ್ಥಾನ ಭ್ರಷ್ಟರಾಗಬಹುದು. ಇದು ಯಾವುದು ಬೇಕಾದರೂ ಕೂಡ ನಡೆದು ಹೋಗಬಹುದು ಅನ್ನುವಂಥದ್ದು. ಹಗುರವಾಗಿ ಮಾತಾಡೋದ್ರಿಂದ ನಿಮ್ಮ ಗೌರವ ಕಡಿಮೆ ಆಗ್ತಕ್ಕಂಥದ್ದು. ಹೊಸ ಕೆಲಸ, ಹೊಸ ಜೀವನ ಪ್ರಾರಂಭ ಮಾಡಬೇಕಾದಂತಹ ದಿವಸಗಳು ಅನತಿ ದೂರದಲ್ಲಿದೆ ಅನ್ನುವಂಥದ್ದನ್ನು ತಿಳಿಯಬೇಕಾಗತ್ತೆ. ಪ್ರಯಾಣ ಮಾಡುವಾಗ ಜಾಗ್ರತೆ ಇರಲಿ. ತೊಂದರೆ ಆಗ್ತಕ್ಕಂತಹ ಸೂಚನೆಗಳಿದೆ. ಕೇವಲ ಅಪಘಾತವಾಗಿಬಿಡುತ್ತೆ ಅನ್ನುವಂಥದ್ದು ಮಾತ್ರ ಅಲ್ಲ, ಯಾವುದೇ ರೀತಿಯ ತೊಂದರೆಗಳಾಗಬಹುದು. ಊಟ ತಿಂಡಿ ಸಿಕ್ಕದೇ ಇರಬಹುದು, ಅಥವಾ ಇನ್ನೇನೋ ಸಮಸ್ಯೆಗಳಾಗ್ಬೋದು, ಕಳ್ಳತನ ಆಗಬಹುದು, ನೀವು ಅಂದುಕೊಂಡಂತಹ ಜಾಗದಲ್ಲಿ ಇನ್ಯಾವುದೋ ವ್ಯತ್ಯಾಸಗಳಾಗ್ಬೋದು. ಹೀಗೆ ತೊಂದರೆ ಆಗತ್ತೆ ಅಂತಂದರೆ ತೊಂದರೆನೇ, ಅದನ್ನು ತಿಳಿಯಬೇಕಾಗತ್ತೆ. ಗುರು ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ, ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಎಂಬ ಪ್ರಾರ್ಥನೆಯ ಮಾತನ್ನು ನೀವು ಆಲಿಸಬೇಕು, ಶ್ರವಣ ಮಾಡಬೇಕು. ಶುಭವಾದ. ಕರ್ಕಾಟಕ ರಾಶಿ, ನೌಕರಿ ಮಾಡುವಂತಹ ಸ್ಥಳದಲ್ಲಿ ಹೀಗೆ ಮಾತಾಡುವಾಗ ಮಕ್ಕಳ ಮದುವೆಯ ವಿಚಾರ ಬರಬಹುದು. ಅದರಿಂದ ಒಂದಷ್ಟು ಮಾಹಿತಿಗಳು ಸಿಕ್ಕಿ ಮುಂದಿನ ದಿನಮಾನದಲ್ಲಿ ನಿಮಗೆ ಅನುಕೂಲವಾಗ್ತಕ್ಕಂತಹ ಸೂಚನೆಗಳು ಈ ದಿವಸ ಸಿಕ್ಕತ್ತೆ ಅನ್ನುವಂಥದ್ದು. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಅಭಿವೃದ್ಧಿಯನ್ನು ನೋಡಬಹುದಾದಂತಹ ದಿವಸ ಇದು. ಸ್ನೇಹಿತರು, ಬಂಧುಗಳು ನಿಮ್ಮ ಜೊತೆಯಲ್ಲಿ ಬಹಳ ಸಂತೋಷವನ್ನು ಹಂಚಿಕೊಳ್ಳುವಂತಹ ದಿವಸ ಇದು. ನಿಮಗೂ ಕೂಡ ಅಷ್ಟೇ ಸಂತೋಷ ಆಗುವಂಥದ್ದು. ಅಕ್ಕಪಕ್ಕದವರ ಜೊತೆಯಲ್ಲಿ ಜಗಳವಾಗತಕ್ಕಂತಹ ಸಾಧ್ಯತೆ ಇದೆ. ಎಚ್ಚರಿಕೆ, ಸೂಕ್ಷ್ಮ ಗಮನಿಸಬೇಕಾದಂಥದ್ದು. ಅಹಂಕಾರ ಅನ್ನುವಂಥದ್ದು ಬೇಡ. ಹೊಂದಿಕೊಂಡು ಹೋದರೆ ಬಹಳ ಮುಖ್ಯವಾಗಿ ನೀವಂದುಕೊಂಡದ್ದನ್ನು ಸಾಧಿಸಬಹುದು ಅನ್ನುವಂಥದ್ದು ಗೊತ್ತಿರಲಿ. ರುದ್ರದೇವರನ್ನು ಪ್ರಾರ್ಥನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣುಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಲಿ.